ಬೆಳಗ್ಗೆ ಆ ನಿಧನದ ವಾರ್ತೆ ಕೇಳ್ತಾ ಇದ್ದಂಗೆ ನಮ್ಮೆಲ್ಲರಿಗೂ ಆಘಾತ ಆಯಿತು. ಒಬ್ಬ ಹಿರಿಯ ಹಾಸ್ಯ ನಟನನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ವೃತ್ತಿ ಜೀವನದಲ್ಲಿ ಅದೆಷ್ಟೋ ಜನಕ್ಕೆ ಅವರು ಸಹಕಾರಿಯಾಗಿ ನಿಂತವರು ನಾನು ನೋಡಿದ್ದೀನಿ. ಯಾವತ್ತೂ ಕೂಡ ಯಾವುದೇ ಒಂದು ಚಲನಚಿತ್ರ ನಿರ್ಮಾಪಕನಿಗೆ ತೊಂದರೆ ಕೊಟ್ಟಿದ್ದನ್ನು ನಾನು ನೋಡಲಿಲ್ಲ. ಅಂಥ ವ್ಯಕ್ತಿತ್ವ ನಮ್ಮ ಉಮೇಶ್ ಅಣ್ಣ ಅವರು. ಇವತ್ತು ಅವರಿಲ್ಲ. ಅವರ ನಟನೆ ಮಾಡಿದಂಥ ಚಿತ್ರಗಳು ನಮ್ಮ ಕಣ್ಮುಂದೆ ಇವತ್ತು ಜೀವಂತವಾಗಿದ್ದಾವೆ. ಅಂಥ ಅದ್ಭುತ ಕಲಾವಿದ. ಅದು ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಭಾಳಷ್ಟು ರಂಗಭೂಮಿ ಸೇವೆ ಭಾಳಷ್ಟು ಇದೆ. ಅಣ್ಣವ್ರ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ ಕೂಡ ನಟನೆ ಮಾಡಿದ್ದಾರೆ. ನಾನು ಭಾಳ ಹತ್ತಿರದಿಂದ ನೋಡಿದಂಥ ಒಂದು ಚಿತ್ರ ಕಾಮನಬಿಲ್ಲು. ಕಾಮನಬಿಲ್ಲಲ್ಲಿ ರಾಜ್ಕುಮಾರ್ ಜೊತೆ ಪಾತ್ರ ಮಾಡೋವಂಥ ಸಂದರ್ಭದಲ್ಲಿ ಸುಮಾರು 15ರಿಂದ 20 ದಿನ ಮೈಸೂರಿನಲ್ಲಿ ನಾವೆಲ್ಲ ಜೊತೆಲಿದ್ದೋ. ಯಾವತ್ತೂ ಕೂಡ ಯಾರಿಗೂ ತೊಂದರೆ ಕೊಡದೇ ಇದ್ದಂಥ ಉಮೇಶ್ ಅವರು ಇವತ್ತು ಯಾರನ್ನೂ ದ್ವೇಷ ಮಾಡ್ತಿರಲಿಲ್ಲ. ಆದರೆ ಏನೋ ಗೊತ್ತಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮುಂದಿನ ದಿನದಲ್ಲಿ ನಾವೆಲ್ಲ ಆ ಒಂದು ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕು. ಅದು ಭಾಳ ಮುಖ್ಯ. ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ.